ಕೈಗಾರಿಕಾ ನಿವೇಶನಗಳ ಬಳಕೆಯಲ್ಲಿ ಮಹತ್ವದ ಮಾರ್ಪಾಡುಗಳೊಂದಿಗೆ ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ಪರಿಷ್ಕೃತ ಆದೇಶ ಹೊರಡಿಸಿದೆ. ಈ ಮೊದಲು ಕೈಗಾರಿಕಾ ನಿವೇಶನಗಳಲ್ಲಿ 65% ಭೂಮಿಯನ್ನು ಉದ್ಯಮದ ಕಟ್ಟಡ ನಿರ್ಮಾಣಕ್ಕೆ ಬಳಸಿಕೊಳ್ಳಬೇಕಿತ್ತು. ಅದನ್ನು ಪರಿಷ್ಕೃತ ಆದೇಶದಲ್ಲಿ 75% ಹೆಚ್ಚಿಸಲಾಗಿದೆ. ಮಹಡಿ ವಿಸ್ತೀರ್ಣ ಅನುಪಾತ, ಫ್ಲೋರ್ ಏರಿಯಾ ರೇಷಿಯೋ ಆಧಾರದ ಮೇಲೆ ಸೆಟ್ ಬ್ಯಾಕ್ ವಿಸ್ತೀರ್ಣವನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರ 7 ಮೀಟರ್ ಎತ್ತರದ ಕೈಗಾರಿಕಾ ಕಟ್ಟಡಗಳಲ್ಲಿ ಮುಂಭಾಗ 1.5 ಮೀಟರ್, ಹಿಂಭಾಗ ಎಡ ಮತ್ತು ಬಲ ಬದಿಗಳಲ್ಲಿ ತಲಾ 1 ಮೀಟರ್ ಜಾಗ ಬಿಡಬೇಕಾಗಿದ್ದು, ಇನ್ನು ಮುಂದೆ ಮುಂಭಾಗದಲ್ಲಿ 1.5 ಮೀಟರ್ ಹಾಗೂ ಯಾವುದಾದರೂ ಒಂದು ಪಾರ್ಶ್ವದಲ್ಲಿ 1 ಮೀಟರ್ ಜಾಗ ಬಿಟ್ಟರೆ ಸಾಕು ಎಂದು ಬದಲಾವಣೆ ಮಾಡಲಾಗಿದೆ. 15 ಮೀಟರ್ ಎತ್ತರದ ಕಟ್ಟಡಗಳಿಗೂ ಸೆಟ್ ಬ್ಯಾಕ್ ವಿಸ್ತೀರ್ಣವನ್ನು ಪರಿಷ್ಕರಿಸಲಾಗಿದೆ. ಕೆಐಎಡಿಬಿ ಈ ನಿಯಮದಿಂದ ಕೈಗಾರಿಕಾ ಪ್ರದೇಶದಲ್ಲಿ ರಿಯಲ್ ಎಸ್ಟೇಟ್ ಚಟುವಟಿಕೆಗಳು ಗರಿಗೆ ತರಲಿವೆ. ಉದ್ಯಮಗಳಿಗೆ ಹೆಚ್ಚು ಭೂಮಿ ಖರೀದಿಸಬೇಕಾದ ಅನಿವಾರ್ಯತೆ ತಗ್ಗಲಿದೆ. ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಮಾಣವೂ ಕೂಡ ಕಡಿಮೆಯಾಗಲಿದೆ. ವಾಹನ ನಿಲುಗಡೆಯ ಜಾಗವನ್ನು 5% 3ಕ್ಕೆ ತಗ್ಗಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ.